ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಎಗ್ ಪೆಪ್ಪರ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಒಂಥರ ಡಿಫ್ರೆಂಟಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿರಿ. ನಮ್ಮನೇಲಿ ಹೇಗೆ ಮಾಡ್ದು ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಚಪಾತಿಗೆ ಸೈಡ್ ಡಿಶ್ಗಂತೂ ತುಂಬ ಚೆನ್ನಾಗಿದೆ. ನಾವು ಸೈಡ್ ಡಿಶ್ಗೆ ಮಾಡಿದ್ದು ಚಿಕನ್ ಸಾಂಬಾರು ಜೊತೆಗೆ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು. ಈಗ 5 ಮೊಟ್ಟೆ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ. 5 ಮೊಟ್ಟೆನ ಒಂದು ಪಾತ್ರೆಗೆ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೆಳಗಡೆ ಎಣ್ಣೆ ಸವರಿಟ್ಟಿದ್ದೀನಿ. ವೀಡಿಯೋ ಸ್ಕಿಪ್ ಆಗಿದೆ, ಅದು ಆಯಿಲು ಅಪ್ಲೈ ಮಾಡೋದು. 5 ಮೊಟ್ಟೆನೂ ಇದಕ್ಕೆ ಒಡೆದಾಕ್ತಾಯಿದ್ದೀನಿ. ನೀವೇನಾದ್ರು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಮೊಟ್ಟೆನ ದೊಡ್ಡ ಪಾತ್ರೆ ತೊಗೋಬೇಕಾಗುತ್ತೆ. ಏಕೆಂದರೆ ಇದು ಹಬೆಯಲ್ಲಿ ಬೇಯ್ತದಲ್ಲ, ಫುಲ್ಲದು ಮೇಲ್ಗಡೆ ಬರುತ್ತೆ ಇದು. ಈಗ 5 ಮೊಟ್ಟೆನೂ ಅದರೊಳಗಡೆ ಒಡೆದಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬೇಕು. ಅದಕ್ಕೆ ಈಗ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ. ಈ ಪೆಪ್ಪರ್ ಪುಡಿನೇ ಇದಕ್ಕೆ ಟೇಸ್ಟ್ ಕೊಡೋದು ಮೊಟ್ಟೆಗೆ. ಇಷ್ಟು ಪೆಪ್ಪರ್ ಪುಡಿ ಜಾಸ್ತಿ ಆಗ್ಬೋದು ಅಂದ್ಕೋಬೇಡಿ, ಕರೆಕ್ಟಾಗಿ ಬಂತು. ಅರ್ಧ ಸ್ಪೂನು ಚಿಲ್ಲಿ ಪೌಡರು, 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏಕೆಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಗ್ಗಿಗೆ ಮಿಕ್ಸ್ ಆಗಬೇಕು. ಅದು ನೀವೇನ ಒಂದು 10 ಮೊಟ್ಟೆ ತೊಗೊಂಡ್ರೆ ಇನ್ನು ಸ್ವಲ್ಪ ದೊಡ್ಡ ಪಾತ್ರೆ ಬೇಕಾಗುತ್ತೆ. ಈ ಥರ ಗಂಟು ಇರೋದೆಲ್ಲ ಚೆನ್ನಾಗಿ ಹೊಡಿಬೇಕು. ಏಕೆ ಚಿಲ್ಲಿ ಪೌಡರು ಸ್ವಲ್ಪ ಗಂಟು ಬರುತ್ತಲ್ಲ, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಆವಾಗ ಫುಲ್ ಎಗ್ಗಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬರುತ್ತೆ. ಇಷ್ಟು ಬೀಟ್ ಮಾಡಿಟ್ಟು ಈಗ ಒಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ಏಕೆಂದರೆ ನಾವು ಸ್ವಲ್ಪ ತಾನೇ ಮಾಡ್ತಾ ಇರೋದು ಅಂತ ಒಂದು ಚಿಕ್ಕ ಪಾತ್ರೆಗೆ ಸ್ವಲ್ಪ ಕೆಳಗಡೆ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಅದನ್ನು ಇದ್ರೊಳಗಡೆ ಇಡ್ತಾಯಿದ್ದೀನಿ. ಈ ಥರ ಮಧ್ಯದಲ್ಲಿ ಬೇರೆ ಇನ್ನೇನು ಇದ್ರ ನೀರೇನು ಮಿಕ್ಸ್ ಮಾಡ್ತಾಯಿಲ್ಲ. ಇದಕ್ಕೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಸ್ಟವ್ ಆನ್ ಮಾಡಿಟ್ಟಿದ್ದೀನಿ. ಅದ್ರ ಮೇಲೆ ಇಡ್ತಾಯಿದ್ದೀನಿ. ಇವಾಗ ಇದು ಒಂದು 10 ನಿಮಿಷ ಐ ಫ್ಲೇಮಲ್ಲಿ ಬೇಯಬೇಕಷ್ಟೆ. ಕರೆಕ್ಟಾಗಿ ಬೇಗನೆ ಚೆನ್ನಾಗಿ ಬೆಂದೋಗುತ್ತೆ ಮೊಟ್ಟೆ. ಕರೆಕ್ಟಾಗಿ ಕ್ಲೋಸ್ ಆಗಿತ್ತು, ಆ ಕವರ್ ಹಾಕಿದ್ದೀನಿ. ಅದು ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋದು. ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಒಂದು 5 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಇಷ್ಟೇ ಇದಕ್ಕೆ ಮಸಾಲೆ. ಒಂದು 1/4 ಸ್ಪೂನ್ ತೊಗೊಂಡಿದ್ದೀನಿ. ತುಂಬ ರುಚಿ ಇರ್ತದೆ ನೋಡಿರಿ. ಈ ಥರ ಎಲ್ಲ ಮಸಾಲೆ ಹಾಕಿ ಅದ್ರೊಳಗಡೆ ಮಾಡಿದ್ರೆ ತುಂಬ ರುಚಿ ಇರ್ತದೆ. ನೋಡಿ 10 ನಿಮಿಷ ಆಯಿತು. ಹೆಂಗೆ ಅದೇ ಬಿಸಿ ಇದ್ರಲ್ಲೇ ಹಬೆ ಹೆಂಗೆ ಬಂದೈತೆ, ಫುಲ್ಲು ತುಂಬ ಬಂದಿದೆ. ಈಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆದ ತಕ್ಷಣ ಈ ಮಸಾಲೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಜೀರಿಗೆ, ಮೆಣಸು, ಸೋಂಪು, ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ ಅಷ್ಟೇ. ಧನಿಯಾ ಇದ್ದರೂ ಧನಿಯಾ ಹಾಕೋಬೋದಾಗಿತ್ತು, ನಾನು ಧನಿಯಾ ಹಾಕಲಿಲ್ಲ. ನಾನು ಧನಿಯಾ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಧನಿಯಾ ಏನು ಬೇಡ ಅಂತ. ಸ್ವಲ್ಪ ರೋಸ್ಟ್ ಆದ ತಕ್ಷಣ ಸ್ಟವ್ ಆಫ್ ಮಾಡಿ ಇದನ್ನ ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಇದನ್ನು ಬಿಸಿಯಾಗಿದೆ, ಅದೊಂದು ಜಾರ್ಗೆ ಹಾಕ್ಕೊಂಡು ಒಂದು ತರ್ತರಿಯಾಗಿ ಪುಡಿ ಮಾಡ್ಕೊಬತ್ತೀನಿ. ಇದನ್ನು ಈ ಥರ ಪುಡಿ ಮಾಡಿ ಇಟ್ಕೊಬಿಟ್ರೆ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಬೋದು. ನಾವು ತರಕಾರಿ ಪಲ್ಯ ಮಾಡ್ತೀವಲ್ಲ, ಈ ಮಸಾಲೆನ ನಾವು ಮಾಡಿ ಇಟ್ಕೊಬಿಟ್ರೆ ತರಕಾರಿ ಪಲ್ಯಕ್ಕೂ ಹಾಕೋಬೋದು ಆ ಪೌಡ್ರನ್ನ. ನೋಡಿ ಅದು 10 ನಿಮಿಷ ಆಗಿತ್ತು, ಬೆಂದೈತೆ. ಪೆಪ್ಪರ್ ಪುಡಿ ಎಲ್ಲ ಕೆಳಗಡೆ ಐತೆ ನೋಡಿ. ಇದನ್ನು ಸ್ಕ್ವೇರಾಗಿ ಕಟ್ ಮಾಡ್ಕೋಬೇಕು. ಈ ಥರ ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ಮಾಡ್ಕೊಬೋದು, ಇಲ್ಲ ದೊಡ್ಡದು ಬೇಕಾದ್ರೆ ನಮ್ಮ ಪೀಸ್ ಯಾವ ಥರ ಬೇಕಾದರೆ ಅಷ್ಟು ದೊಡ್ಡದು ಮಾಡ್ಕೊಬೋದು. ನಾವು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತದೆ ಅಂತ ನಾನು ಚಿಕ್ಕ ಪೀಸ್ ಮಾಡಿದ್ದೀನಿ. ನಾನು ಚಿಕನ್ ಸಾಂಬಾರು ಜೊತೆಗೆ ಮಾಡಿದೆ ಸೈಡ್ ಡಿಶ್ಗೆ. ತುಂಬ ಚೆನ್ನಾಗಿತ್ತು. ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆದಾಗ ಈಗ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಹಾಕೊಬಿಟ್ಟು ಇದನ್ನು ಮೊಟ್ಟೆನ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಚೆನ್ನಾಗಿ ಹುರಿದ್ರೆ ಸ್ವಲ್ಪ ರೋಸ್ಟ್ ಆಗುತ್ತೆ ಇದು. ಆಗ ರೋಸ್ಟ್ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೇನು ಸಾಸಿವೆ, ಈರುಳ್ಳಿ ಏನು ಬೇಕಾಗಿರೋದಿಲ್ಲ. ಇಷ್ಟೇ ಸಾಕು, ಸಿಂಪಲಾಗಿ ಮಾಡ್ಕೋಬೋದು. ತುಂಬ ಖರ್ಚು ಇಲ್ಲ ಇದು. ಎಷ್ಟು ಈಸಿಯಿಂದ ಮಾಡ್ಕೋಬೋದು ಅಂದರೆ ಈರುಳ್ಳಿ, ಟೊಮೊಟೊ ಏನು ಬೇಕಾಗಿಲ್ಲ ಇದಕ್ಕೆ. ನೋಡಿರಿ, ಪೌಡ್ರ್ ಮಾಡಿ ಇಟ್ಕೊಂಡೆ. ಈ ಥರ ಪೌಡ್ರ್ ಮಾಡಿದ್ರೆ ನೀವು ತರಕಾರಿ ಪಲ್ಯಕ್ಕೂ ಈ ಪೌಡ್ರ್ ಯೂಸ್ ಮಾಡ್ಕೋಬೋದು. ನೋಡಿರಿ, ಸ್ವಲ್ಪ ರೋಸ್ಟ್ ಆಗಿದೆ. ಈ ರೋಸ್ಟ್ ಆದಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ಈ ಪೌಡ್ರ್ ಹಾಕ್ತಾಯಿದ್ದೀನಿ. ಇನ್ನು ಬಾಕಿ ಪೌಡ್ರನ್ನ ನಾನು ಹಂಗೆ ಎತ್ತಿಟ್ಕೊಂಡಿದ್ದೀನಿ, ಯಾವ್ದಾರ ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು ಅಂತ.
ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಎಣ್ಣೆಲಿ ಇದು ಫ್ರೈ ಆಗಬೇಕು. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಏಕೆಂದರೆ ಆ ಮಸಾಲೆಗೆ ಬೇಕಲ್ಲ ಉಪ್ಪು, ಸ್ವಲ್ಪ ಸಪ್ಪೆ ಆಗುತ್ತೆ ಇಲ್ಲಾಂದರೆ. ನೋಡಿ, ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಕಲರ್ ಚೇಂಜ್ ಆಯ್ತದೆ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯ್ತು ಇದು. ದಿನ ಒಂದೇ ಥರ ಮೊಟ್ಟೆ ಮಾಡಿ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಡಿಫ್ರೆಂಟಾಗಿರ್ತದೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಮೇಲ್ಗಡೆ ಫ್ರೈ ಆಗಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ತಾಯಿದ್ದೀನಿ. ಇಷ್ಟೇ, ಸಿಂಪಲಾಗಿ ಮಾಡ್ಕೊಬೋದು. ಇದಕ್ಕೆ ಜೊತೆಗೆ ಒಂದು ಅನ್ನ ರಸ ಇದ್ದುಬಿಟ್ರು ಚೆನ್ನಾಗಿ ಸಾಕು. ಅದೇನೇ ನೋಡಿ, ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ದಯವಿಟ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ವಿಡಿಯೋ ನೋಡಿ. ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ನಮ್ಮ ಮನೇಲಿ ಯಾವ್ಯಾವ ಥರ ಅಡುಗೆ ಮಾಡ್ತೀವಿ ಅದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ. ಪ್ಲೀಸ್ ಯಾರು ದಯವಿಟ್ಟು ಮಧ್ಯದಲ್ಲೇ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.